ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಮುಂದಿನ ಪ್ರಯಾಣ ಬಂದ್ಬಿಟ್ಟು ನಾವಿರೋದು ಈಗ ಇಲ್ಲಿ ಯಾಣದಲ್ಲಿ. ಯಾಣಕ್ಕೆ ಇದು ಬಂದ್ಬಿಟ್ಟು ಹೊನ್ನಾವರಿಲಿರೋ ಹೊನ್ನಾವರಿನ ಅರಣ್ಯ ವಿಭಾಗದಲ್ಲಿ ಅಂತ ಬರುವಂತ ಯಾಣಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಬಿಸಿಲಿದೆ, ಕಾಣ್ತಾ ಇಲ್ಲ ಏನು. ಶ್ರೀ ಕ್ಷೇತ್ರ ಯಾಣ ಇದು ಬಂದ್ಬಿಟ್ಟು ಅರಣ್ಯ ಇಲಾಖೆ. ಹೊನ್ನಾವರ ಅರಣ್ಯ ವಿಭಾಗದಿಂದ ಬಂದಿರೋಂತ ಈ ಒಂದು ಯಾಣಕ್ಕೆ ಈ ನಮ್ಮ ಪ್ರಯಾಣವನ್ನ ಸ್ಟಾರ್ಟ್ ಮಾಡಿದೀವಿ. ಇಲ್ಲೇನೈತಲ್ಲ, ಈಗ ಬಂದ್ಬಿಟ್ಟು 10 ಗಂಟೆ ಆಗ್ತಾ ಇದೆ. 10 ಗಂಟೆ ಆಗೋದ್ರಿಂದ ಇಲ್ಲಿ ನಾವ್ ಏನಿಲ್ಲ, ಒಂದ್ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಇಲ್ಲೇನ್ ಜಾಸ್ತಿ ಇಲ್ಲ. ಯಾಣ ಬಂದ್ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಟ್ರೆಕ್ಕಿಂಗ್ ಇದೆ. ಅರ್ಧ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬಿಟ್ಟು ನೀವು ನೆಕ್ಸ್ಟ್ ಒಳಗಡೆ ಹೋದ್ರೆ ಒಂದ್ ಗುಡಿ ಇದೆ. ಅದು ನನ್ಗನ್ಸಿದ ಮಟ್ಟಿಗೆ ಓಪನ್ ಇಲ್ಲ ಅಂತಂದ್ರು. ಒಳಗಡೆ ನೋಡಿದ್ಮೇಲೆ ಗೊತ್ತಾಗತ್ತೆ. ಒಳಗಡೆ ಒಂದ್ ಸ್ವಲ್ಪ ಅರ್ಧ ಕಿಲೋಮೀಟರ್ ನಡೆದ್ಮೇಲೆ ನಮ್ಗೆ ಏನಿದೆ ಅಲ್ಲ, ಕೇವ್ಸ್ ಏನಿದಾವಲ್ಲ, ಯಾಣ ಕೇವ್ಸ್ ಅಂತ ಏನ್ ಪ್ರಸಿದ್ಧ ಆಗಿದೆ ಅಲ್ಲ, ಆ ಒಂದು ಕೇವ್ಸ್ ನಾವು ನೋಡ್ಬೋದು. ಓಕೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾವು ಆ ಕೇವ್ಸ್ ಅನ್ನ ನೋಡ್ತಾ ಇದೀವಿ. ಅಲ್ಲಿವರೆಗೂ ಇಲ್ಲೇ ನಮ್ ಜೊತೆ ಎಕ್ಸ್ಪ್ಲೋರ್ ಮಾಡೋಣ. ಸ್ವಾಮಿ ಶರಣಮಯ್ಯಪ್ಪ ಇದೇನೈತಲ್ಲ, ಇದು ಬಂದ್ಬಿಟ್ಟು ನಮ್ದು ಮೇನ್ ಎಂಟ್ರೆನ್ಸ್ ಇರುತ್ತೆ. ಟಿಕೆಟ್ ಬಂದ್ಬಿಟ್ಟು 10 ರೂಪಾಯಿ ಒಬ್ರಿಗೆ ಇರುತ್ತೆ. ಮತ್ತೆ ಡಿಪೆಂಡ್ ಆಗುತ್ತೆ ನೀವು ಯಾವ ಗಾಡಿ ವೆಹಿಕಲ್ ತಂದ್ರೆ ಅದ್ರ ಪಾರ್ಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಅದನ್ನ ಕಲೆಕ್ಟ್ ಮಾಡ್ತಾರೆ. ಇಲ್ಲಿಂದ ಜಸ್ಟ್ ಇಲ್ಲಿಂದ ಏನಿಲ್ಲ, ಜಸ್ಟ್ ನಮ್ಗೆ ನಾರ್ಮಲ್ ಟ್ರೆಕ್ಕಿಂಗ್ ತರಾನೇ ಐತಿ. ಅರ್ಧ ಕಿಲೋಮೀಟರ್ ಒಳಗೆ ಹೋಗ್ಬೇಕಷ್ಟೆ, ಜಾಸ್ತಿ ಏನಿಲ್ಲ. ನಾರ್ಮಲ್ ರೋಡ್ ಐತಿ. ಆದ್ರೆ ನೀವೇನಾದ್ರು ಮಳೆಗಾಲದಲ್ಲಿ ಆ ತರ ಏನಲ್ಲಿ ಬಂದ್ರೆ ನಿಮಗೆ ಕಂಪಲ್ಸರಿ ಗಂಬೂಟ್ಸ್ ಹತ್ರ ನಿಮಗೆ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಪೂರಾ ಇದು ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಆಗಿರೋದ್ರಿಂದ ಪೂರಾ ಬಂದ್ಬಿಟ್ಟು ನಿಮ್ಗೆ ಏನಿರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತೆ. ಮಲೆನಾಡು ಆಗಿರೋದ್ರಿಂದ ಮಳೆ ಬರೋದು ಜಾಸ್ತಿ ಇರುತ್ತೆ ಇಲ್ಲಿ. ಅದಕ್ಕಾಗಿ ರೋಡ್ ನೋಡ್ರಿ ಹೆಂಗಿದೆ. ಈ ತರ ರೋಡ್ ಇದೆ ಅಲ್ವಾ, ಇದೆಲ್ಲ ಕೆಸರಿನ ರೋಡ್ ಇದೆ. ಕೆಸರು ರೋಡ್ ಇರೋದಕ್ಕ ಹಿಂಗೇನಿದೆ ಅಲ್ವಾ, ಜಾಸ್ತಿ ಒಂದು ಮಳೆ ಆಗಿ ರೊಜ್ಜಾಗಿರುತ್ತೆ. ಅವಾಗ ನೀವು ಸ್ಲಿಪ್ಪರ್ ಗಿಪ್ಪರ್ ಹಾಕೊಂಡು ಹೋಗ್ಬಿಟ್ರೆ ನಿಮ್ಗೆ ಕಷ್ಟ. ನಾವೇನು ಈಗೇನು ಮಳೆಗಾಲ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿ ನಡಿಬೋದು ನೋಡಿ ರೋಡ್. ಜೀವನದಾಗ ಒಮ್ಮೆರ ಬೇಕು, ಈಗ ನೋಡ್ಬೇಕು, ಬೇಕು ಮೈಯಲ್ಲಿ ಹತ್ತಿದ ಮೇಲೆ ಆಗ್ತೀನಿ ನಿತ್ರಾಣ. ಇದು ಒಂದು ಕವನ ಇವರು ಬರ್ದಂತಾರು ಅಲ್ಲ, ಇವ್ರು ಬರ್ದಿಲ್ಲ, ಇವ್ರಿಗೆ ಗೊತ್ತಾಗಿರೋದು. ಮುಂದಕ್ಕೆ ಇಲ್ಲಿ ಏನ್ ಗೊತ್ತಾಗ, ಹೆಂಗೆ ಟ್ರೆಕ್ಕಿಂಗ್ ಆಯ್ತಾ ನಮಗೂ ಗೊತ್ತಿಲ್ಲ. ಜಸ್ಟ್ ಹೊಂಟಿವಿ ನಾವು. ಗಿಡಗಳು, ಉದ್ದುದ್ದನ ಗಿಡಗಳು, ಯಾವ ಗಿಡ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಸುಮ್ನೆ ಹೋಗ್ಬೇಕು ಹಂಗೆ. ನೋಡ್ರಿ, ಹಂಗ ಇನ್ನೊಂದು ಮಾತು ಕೇಳ್ಪಟ್ಟೆ. ಏನಪ್ಪಾ ಅಂತಂದ್ರೆ, ಇದು ಬಂದ್ಬಿಟ್ಟು ಸಣ್ಣ ಯಾಣ ಕೇವ್ಸ್ ಅಂತೆ. ಇದ್ರಕಿನ್ನ ದೊಡ್ಡ ದೊಡ್ಡ ಕೇವ್ಸ್ ಗಳಿದಾವಂತೆ. ಅದು ನಮ್ಗೆ ಯಾವ್ದಂತ ಗೊತ್ತಿಲ್ಲ. ನಾವ್ ಇದೇವ ಅಂದಂತ ನಮ್ಗ ಏನಿದಾರಲ್ಲ ನಮಗ್ ಕರ್ಕೊಂಡ್ ಬಂದಿದ್ದಾರೆ. ಇದನ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಓಕೆ, ನೀವು ಮತ್ತೆ ಅನ್ಕೊಂಡಂಗೆ ಬೇರೆ ದೊಡ್ಡ ದೊಡ್ಡ ಯಾಣ ನಾವ್ ಆತರ ನೋಡಕ್ ಹೋಗ್ತಾ ಇಲ್ಲ. ಇದು ಬಂದ್ಬಿಟ್ಟು ಜಸ್ಟ್ ಒಂದು ಒಳಗಡೆ ಒಂದ್ ಅರ್ಧ ಕಿಲೋಮೀಟರ್ ಹೋದ್ರೆ ಸಾಕು, ನಿಮ್ಗೆ ಯಾಣ ಕೇವ್ಸ್ ಸಿಕ್ಬಿಡುತ್ತೆ. ಮತ್ತೆ ಅಲ್ಲೊಂದ್ ಗುಡಿ ಇದೆ, ಸರಿನಾ? ಆ ಗುಡಿನೂ ಹೋಗ್ಬೋದು ನೋಡಿ. ಈ ತರ ಇದೆ ಯಾಣ ಕೇವ್ಸ್, ಅಷ್ಟೇನಿಲ್ಲ. ಇದು ಹೆಂಗಿದೆ ಅಂದ್ರೆ ಪೂರಾ ಡೀಪ್ ಹೋಗ್ತದೆ. ಇಲ್ಲೇನಿಲ್ಲ, ಪೂರಾ ಡೀಪ್ ಇದೆ. ಹೋಗ್ತಾ 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 ಹಂಗ ಇಳಿಜಾರಿದೆ. ನಿಮ್ದು ಕಾಲ್ ಮೇಲೆ ನಿಮ್ಗೆ ಬ್ಯಾಲೆನ್ಸ್ ಇರ್ಬೇಕು. ನಿಮ್ ಕಾಲ್ ಮೇಲೆ ನಿಮ್ಗೆ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ವೆಂಕಟರಮಣ ಗೋವಿಂದ ಗೋವಿಂದ ಹಂಗೆ ನೋಡಿ. ಗೈಸ್, ಯಾಣ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಏನಿದೆ ಅಲ್ವಾ, ಅದೇ ಯಾಣ ಕೇವ್ಸ್. ದೊಡ್ಲಕ ಇದೆ. ಇದು ಏನೋ ಮಾನವ ನಿರ್ಮಿತ ಅಲ್ಲ, ಆ ತರ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಅಷ್ಟೊಂದು. ಬನ್ನಿರು ಬನ್ನಿರು. ಗೈಸ್, ನೀವಂದ್ರಲ್ವಾ ಯಾಣ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂತ, ಈಗ ಇನ್ಫಾರ್ಮೇಶನ್ ಕೊಡಕ್ಕೆ ಒಬ್ಬರನ್ನ ಸೂತ್ರಧಾರಿಯನ್ನು ಕರೆಸಿದೀವಿ. ಯಾಣದ ಬಗ್ಗೆ ಹೇಳಕ್ಕೆ ಇವ್ರು ನಮ್ಮ ಅಣ್ಣ ಸ್ವಾಮಿ. ಅವ್ರು ಯಾವಾಗ್ಲೂ ಗೊತ್ತಲ್ವಾ,
ಯಾಣದ ಬಗ್ಗೆ ಅಷ್ಟೇ ಅಲ್ಲ, ಹೋಗೋ ದಾರಿ ಎಲ್ಲ ಅವರೆಲ್ಲ ಅಡ್ಡಾಡ್ಬಿಟ್ಟಿದಂಗೆ ಇದಾರೆ, ನಮಗೂ ಗೊತ್ತಿಲ್ಲ ಅಷ್ಟು, ಅವ್ರಿಗೆಲ್ಲ ಗೊತ್ತೈತಂತೆ. ಕೇಳೋಣ ಈಗ ನಮ್ಮ ಮೈಕ್ ಅವ್ರಿಗೆ ಕೊಡ್ತೀನಿ. ಸ್ವಾಮಿ, ಯಾಣದ ಬಗ್ಗೆ ಹಿನ್ನೆಲೆ ಪುರಾಣ ಕಥೆಗಳಲ್ಲಿ ಉಲ್ಲೇಖ ಇರೋದೇನ್ ಹೇಳ್ಬೇಕು ಅಂತಂದ್ರೆ, ಹಿಂದೆ ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಮಹಾ ತಪಸ್ಸನ್ನ ಮಾಡಿ ಶಿವನಿಂದ ವರ ಪಡ್ಕೊಂಡ. ಏನಂತ? ಅಜರಾಮರವಾಗ್ಲಿ ಅಂತ, ನಾನು ಅಮರವಾಗ್ಲಿ ಅಂತ ವರ ಪಡ್ಕೋಬೇಕು ಅಂತಂದು ಅವ್ನು ತಪಸ್ಸಿ ಕೂತಾಗ ಶಿವ ಅದು ಆಗಂಗಿಲ್ಲ, ಅದು ದೇವತೆಗಳಿಗೆ ಮಾತ್ರ ಅಂತಂದ್ಬಿಟ್ಟು ಬೇರೆ ಏನಾದ್ರು ವರ ಕೇಳು ಅಂದಾಗ ರಾಕ್ಷಸ ತನ್ನ ಬುದ್ಧಿ ಚಾತುರ್ಯದಿಂದ ತನ್ನ ಕೈ ತಲೆ ಮೇಲೆ ಯಾರು ತನ್ನ ಕೈ ಮೇಲೆ ಯಾರೇ ಇಟ್ರು ಕೂಡ ಭಸ್ಮ ಆಗ್ಬೇಕು ಅಂತ ಒಂದು ವರ ತಗೊಂಡ. ತನ್ನ ಹಸ್ತನ ಯಾರ ಮೇಲೆ ಕೈ ಇಟ್ರು ಕೂಡ ಅವ್ರು ಭಸ್ಮ ಆಗ್ಬೇಕು ಅಂತ ಒಂದು ವರವನ್ನ ಭಸ್ಮಾಸುರ ತಗೊಂಡ. ಆವಾಗ ಶಿವ ತಥಾಸ್ತು ಅಂತಂದ. ವರ ಏನೋ ಕೊಟ್ಬಿಟ್ಟ ಶಿವ. ಆಮೇಲೆ ಶಿವನಿಗೆ ಭಯ ಆಗ್ಬಿಡ್ತು, ಎಲ್ಲರ ಮೇಲೇನು ಕೈ ಇಟ್ಕೊಂತ ಹೊಂಟ್ನಲ್ಲಪ್ಪ ಇವ ಅಂತಂದು. ಅಂತ ಸಮಯದಲ್ಲಿ ಮತ್ತೆ ದೇವಾನುದೇವತೆಗಳೆಲ್ಲ ಕೂಡಿ ವಿಷ್ಣು ದೇವರ ಮೊರೆ ಹೋಗ್ತಾರೆ. ಆವಾಗ ವಿಷ್ಣು ದೇವರು ಉಪಾಯ ಮಾಡಿ ಮೋಹಿನಿ ಅವತಾರದಲ್ಲಿ ಭಸ್ಮಾಸುರನನ್ನ ಬಂದು ತನ್ನ ನಾಟ್ಯದ ಮೂಲಕ ತನ್ನ ಕೈಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡಂತ ಮಾಡಿ ಒಂದು ಭಸ್ಮ ಆಗ್ತೈತೆ. ಅದಿಷ್ಟು ಆ ಭಸ್ಮ ಆದಂತ ಬೆಟ್ಟ ಇದು ಯಾಣ. ಕೇಳಿದ್ರಲ್ಲ, ಇದು ಬಂದ್ಬಿಟ್ಟು ಯಾಣದ ಹಿನ್ನೆಲೆ ಸ್ಟೋರಿ. ನೀವೇನ್ ಕೇಳಿದ್ರಲ್ಲ, ಈಗ ಒಂದು ಶಿವಂದು ಒಂದು ಆಶೀರ್ವಾದದಿಂದ ಆಗಿರುವಂತ ಯಾಣ ನೋಡಿ, ಇಷ್ಟು ದೊಡ್ಡದು. ಇದೆಲ್ಲ ಬಂದ್ಬಿಟ್ಟು ಯಾಣ ಕೇವ್ಸ್ ನೋಡಿ, ಆಶ್ಚರ್ಯಕರವಾಗಿ ಮಾತ್ರ ನೋಡಿ ಹೆಂಗಿದೆ ನೋಡಿ. ನಾವು ಫೋಟೋಸ್ನ ಬರ್ಬೇಕು ತಕೋಣ ನೋಡಿ, ಮಸ್ತ್ ಇದೆ ಇದು ಯಾಣ ಕೇವ್ಸ್ ನೋಡಿ. ಹಂಗೆ ಡೀಪ್ ನೋಡಿ ಹೆಂಗಿದೆ. ಇಲ್ಲಿ ಯಾವ್ದಾದ್ರು ಮನೆಗಳಿದಾವೆ, ಗುಡಿಗಳು ಅನ್ಕೊಂಡಿದೀನಿ. ಅಲ್ಲೆನ್ನ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತದೆ. ಯಾವಾಗ ನಾವ್ ಯಾವ ಗಳಿಗೆಯಲ್ಲಿ ಬಂದಿವೆ ನಮ್ಗೂ ಗೊತ್ತಿಲ್ಲ, ಆದ್ರೂ ಶುಭ ಗಳಿಗೆ ಅಂತ ಕಂಪಲ್ಸರಿ ಬಂದಿದ್ದೀವಿ. ಅದೇನ್ ಮಾಡ್ತಾರ, ಇಲ್ಲಿ ಬರೋ ಜಾಗದಲ್ಲೆಲ್ಲ ನಾವು ಅಂಡರ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೇವೆ. ದೊಡ್ಡ ಲಾಕ ಇದೆ ಗೈಸ್ ನೋಡಿ. ಇದು ಮಾತ್ರ ಒಂದ್ ಸೈಡ್ ಕೇವ್ಸ್ ಮಾತ್ರ, ಈ ತರ ಕೇವ್ಸ್ ನಾನು ನೋಡಿಲ್ಲ. ಯಾಣ ಅಂತ ಇದ್ದೆ ನೋಡಿ ಆಗಿದೆ. ಇದು ಮತ್ತೆ ಒಂದ್ ಸೈಡ್ ಇದೆ ಕೇವ್ಸ್. ದೊಡ್ಡಾಕ ಏನ ಮಸ್ತ್ ಒಂದು ಹೈಟ್ ಇದೆ, ದೊಡ್ಡಾಕ ನೋಡಿ. ಅರೌಂಡ್ ಎಷ್ಟು ಹೈಟ್ ಇರ್ಬೋದು ಇದು ಅಯ್ಯಪ್ಪ? ಆಗಿದೆ ಗಂಗಾ ಚೌಡೇಶ್ವರಿ ದೇವಸ್ಥಾನ. ಮತ್ತೆ ನೋಡಿ ಸ್ವಾಮಿಗಳ, ಈಗ ಯಾಣ ಕೇವ್ಸ್ ಅಲ್ಲಿ ಇದೆ ನೋಡಿ ಹೇಗಿದೆ. ಅಲ್ಲಿ ಒಂದು ಕೇವ್ಸ್ ಅದೊಂದು ಇದೆ. ಇಲ್ಲಿಂದ ನೋಡಿ ಹೆಂಗಿದೆ, ದೊಡ್ಡ ಲಾಕ ಇದೆಲ್ಲ. ಈಗ ಇಲ್ಲಿಂದ ಎಂಟ್ರಿ ಇದೆ. ನೋಡ್ತೀನಿ, ಆದ್ರೆ ವಿಡಿಯೋ ಮಾಡ್ತೀನಿ, ನಾನಿಲ್ಲ. ನೋಡಿ ಇದೆಲ್ಲ ಇಲ್ಲಿ ಒಳಗಿಂದ. ಇಲ್ಲಿ ಫೋನ್ಸ್ ಅಲವ್ ಇಲ್ಲ, ಸರಿನಾ? ಇಲ್ಲಿಂದ ಮುಂದೆಲ್ಲ ವಿಡಿಯೋ ಮತ್ತೆ ನಾನು ನೆಕ್ಸ್ಟ್ ಹಾಕ್ತೀನಿ. ಇಲ್ಲಿಂದ ಎಂಟ್ರೆನ್ಸ್ ಅಲ್ಲಿಂದ. ಈಗ ತಾನೇ ನಾವು ಯಾಣ ಕೇವ್ಸ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದ್ರಲ್ಲಿ ಏನು ಅಷ್ಟೇನು ಜಾಸ್ತಿ ಇಲ್ಲ ನೋಡೋದು, ಅಲ್ಲಿ ಜಾಸ್ತಿ ಏನಿಲ್ಲ, ಅಷ್ಟೊಂದು ಜಾಸ್ತಿ ಏನಿಲ್ಲ ನೋಡೋದು. ಇಲ್ಲಿ ನೋಡಿ, ಇಲ್ಲೇನಾಗಿದೆ ಮತ್ತೆ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಅಲ್ಲೇನಿಲ್ಲ ಜಾಸ್ತಿ ನೋಡೋದು, ಅದ್ರೊಳಗೆ ಏನಿಲ್ಲ. ಜಸ್ಟ್ ಒಂದು ಶಿವಲಿಂಗ ಇದೆ, ಶಿವಂದು ಭೈರವೇಶ್ವರ ದೇವಸ್ಥಾನ ಇದೆ. ಆಮೇಲೆ ದುರ್ಗಾಂಬ ಅಂತಂದು ಮೂರ್ತಿ ಐತಿ. ಅದೆರಡು ನೋಡ್ಕೊಂಡ್ ಬರ್ಬೋದು. ಅದಾದ್ಮೇಲೆ ಇದು ಒಂಥರ ಅಷ್ಟೇನು ದೊಡ್ಡದೇನಿಲ್ಲ, ಆದ್ರೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಇಂಥ ಕೇವ್ಸ್ಗಳು ಎಲ್ಲಿ ಸಿಗಲ್ಲ ನೋಡಕ್ಕೆ. ಈ ಒಂದು ಕೇವ್ಸ್ ಒಂದು ಲೆಕ್ಕದಾಗ ಚೆನ್ನಾಗಿ, ನಾವು ಇಷ್ಟು ದೂರ ಬಂದಿದ್ದು ಒಂದು ಸಾರ್ಥಕ ಆಗಿದೆ. ಒಂದು ಅರ್ಧ ಕಿಲೋಮೀಟರ್ ನಡೆದಿದ್ದು. ನೆಕ್ಸ್ಟ್ ಟ್ರಿಪ್ಪು ನಮ್ದು ಇನ್ನೊಂದಿದೆ, ಅಲ್ಲಿವರೆಗೂ ನೀವು ನಮ್ಮ ಜೊತೆ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸರಿನಾ? ಬಾಯ್.
ಶರಣಮಯ್ಯಪ್ಪ. ನಾವು ಇವತ್ತು ಬಂದಿದ್ದು ಗೋಕರ್ಣ. ಗೋಕರ್ಣದಲ್ಲಿ ನೋಡಿ ಎಷ್ಟು ತರ ಗಲಾಟೆ ಇದೆ, ಯಾಕಂದ್ರೆ ಇದು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಇಷ್ಟೊಂದು ಗಲಾಟೆ ನೋಡಿ, ಇಷ್ಟೊಂದು ಗಲಾಟೆ ಇದೆ. ಹಂಗೆ ಹೋಗ್ತಾ ಇದೆ, ಸಾಕ್ತಾ ಇದೀವಿ. ಇಲ್ಲಿ ಇನ್ನೊಂದ್ ಏನಂದ್ರೆ ಗೈಸ್, ಲುಂಗಿ ಅಷ್ಟೇ ಅಲವ್ ಇರುತ್ತೆ, ಯಾವ್ದೇ ತರದ ಪ್ಯಾಂಟ್ ಗಿಂಟ್ ಹಾಕೊಂಡ್ ಬರಂಗಿಲ್ಲ. ನಾಟ್ ಅಲೌಡ್. ಲುಂಗಿ ಅಷ್ಟೇ ಅಲವ್ ಇರುತ್ತೆ, ಲುಂಗಿ ಅಷ್ಟೇ ಹಾಕೊಂಬಂದೆ. ಹೋಗ್ತಾ ಇದೆ, ಅದೇ ತರ ಹೋಗಿಸ್ತಾ ಇದೀವಿ ನಾವು ನೋಡಿ. ಇಂತೂ ನಮ್ಮ ಲೈನ್ ಅಂತೂ ಮುಗೀತ. ಇವಾಗಿಂದ ಹಿಂಗ್ ಒಳಗ್ ಹೋಗೋದೆ ಎಲ್ಲ ಮುಗೀತು. ಈಗ ಅಲ್ಲಿ ಬಂದು ಮಾಡ್ಬಿಟ್ರೆ, ಯಾಕಂದ್ರೆ 1 ಗಂಟೆ ಕ್ಲೋಸ್ ಆಗತ್ತಲ್ವಾ. ಈ 1 ಗಂಟೆ ಒಳಗೆ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನನ ಬಿಟ್ಬಿಟ್ರೆ ಅಷ್ಟೇ, ಮುಗೀತ. ಇಲ್ಲಿಂದ ಏನೈತಲ್ಲ ಒಳಗಡೆ ಹೋಗೋದೆ. ಹಾಗೆ ಇಲ್ಲಿ ನೋಡಿ ರಥ ಸಣ್ಣದೊಂದು ಬೆಳ್ಳಿದಿದೆ, ಅನ್ಕೊಂಡಿದ್ದು ಬೆಳ್ಳಿದಂತ, ಆದ್ರೆ ಹೌದಲ್ಲ ಗೊತ್ತಿಲ್ಲ. ಸ್ವಾಮಿಗಳು ಇದೇನೈತಲ್ಲ, ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ನೋಡಿ. ಇದು ಮೇನ್ ಎಂಟ್ರೆನ್ಸ್, ಒಳಗಡೆ ಗುಡಿ ನೋಡ್ತಾ ಇದ್ದೀರಲ್ವಾ. ಇಲ್ಲಿ ನೋಡ್ತಾ ಇದ್ರಲ್ವಾ, ಇಲ್ಲೇನ್ ಕಾಣಿಸ್ತಾ ಇದ್ರಲ್ವಾ, ಇದೇ ಬಂದ್ಬಿಟ್ಟು ಶಿವನ ಗುಡಿ ಒಳಗಡೆ ಇರೋದು. ಅಲ್ಲಿ ಹೋದಾಗ ನಿಮ್ಗೆ ಕ್ಯಾಮ್ರಾ ಅಲೋ ಇರಲ್ಲ ಅನ್ಸುತ್ತೆ, ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೇನೆ ನೋಡಿ ಗೈಸ್. ನಾವು ಹೊರಗಡೆ ಮುಗಿತ್ ಅನ್ಕೊಂಡ್ರೆ ಇನ್ನ ಇಷ್ಟು ದೊಡ್ಡ ಲೈನ್ ಇದೆ. ಇಲ್ಲಿಂದ ಮತ್ತೆ ಒಳಗಡೆ ಹೋಗ್ಬೇಕಿನ್ನ, ಒಳಗಡೆನ ಬಹಳ ಇದೆ. ಆದ್ರೂ ಏನೋ ಬಿಸಿಲು ಬರ್ದಾರ್ದಂಗೆ ಎಲ್ಲಾ ಕಡೆ ಸ್ವಲ್ಪ ಮೇಲೆ ಇದೆಲ್ಲ ಹಾಕಿ ಚೆನ್ನಾಗಿ ಮಾಡಿದಾರೆ. ಇದೆ ಗುಡಿ ಅಲ್ಲಿಂದ. ಶರಣಂ ಮಾರ್ಗ ಏನಿದೆಲ್ಲ, ಇದೇ ಮಾರ್ಗದಿಂದ ನಾವು ಎಕ್ಸಿಟ್ ಆಗಿರೋದು. ಅಗೇನ್ ಅಲ್ಲೇನ್ ಗೋಪುರ ಕಾಣಿಸ್ತದಲ್ಲ, ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದೇ ಗೋಪುರದ ತಳಗಡೆ ಬಂದ್ಬಿಟ್ಟು ಶಿವನ ಗುಡಿ ಇದೆ. ಇಲ್ಲಿಂದ ನಾವು ಎಕ್ಸಿಟ್ ಆಗ್ತೇವೆ. ಇಲ್ಲಿಂದ ಎಕ್ಸಿಟ್ ಆದ್ರೆ ಹಂಗೆ ಸ್ಟ್ರೇಟ್ ಹೋಗ್ತಾ ಹೋದ್ರೆ ನಿಮಗೆ ಏನೈತಲ್ಲ, ನಿಮಗೆ ಬೀಚ್ ಸಿಗುತ್ತೆ, ಗೋಕರ್ಣ ಬೀಚ್. ಹಂಗ ಇಲ್ಲಿ ಏನೈತಲ್ಲ, ಇದೆಲ್ಲ ಮಾರ್ಕೆಟ್ ತರ ಸುಮ್ನೆ ಶಾಪಿಂಗ್ ಮಾಡಕ್ಕೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಅನ್ನ ದಾಸೋಹ ಐತೆ. ಇಲ್ಲಿ ನೋಡಿ, ಇಲ್ಲಿ ಅನ್ನ ದಾಸೋಹ, ಅಮೃತ ಅನ್ಯ ಅಂತಂದ್ರಲ್ವಾ, ಇದೆ ಅನ್ನ ದಾಸೋಹ. ಇಲ್ಲಿ ನಿಮ್ಗೆ ಅನ್ನ ದಾಸೋಹ ಸಿಗುತ್ತದೆ, ಯಾರು ಬೇಕಾದ್ರೂ ಹೋಗ್ಬೋದು. ಇದ್ರದ್ದು ಟೈಮಿಂಗ್ ಬಂದ್ಬಿಟ್ಟು 12 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ, ಮತ್ತೆ ರಾತ್ರಿ ಬಂದ್ಬಿಟ್ಟು 7:30 ಇಂದ 8:30ವರೆಗೂ ಇರುತ್ತೆ. ಇಲ್ಲಾದ್ರೆ ನಮಗ್ ಬೀಚ್ ಸಿಗುತ್ತೆ, ಹಿಂಗೆ ಸ್ಟ್ರೈಟ್ ಹೋದ್ರೆ ಬೀಚ್ ಸಿಗುತ್ತೆ. ಸ್ವಾಮಿ ಅಲ್ಲಿಂದ ನೀವು ಸ್ಟ್ರೈಟ್ ಆಗಿ ಬಂದ್ರೆ ಇದೆ ದಾರಿ ಇದೆ. ಈಗ ನಾವು ನೋಡಕ್ ಹೋಗ್ತಾ ಇರೋದು ಓಂ ಬೀಚ್. ಇದೇನಿದೆ ಅಲ್ವಾ, ಓಂ ಬೀಚ್. ಇಲ್ಲಿ ನೋಡ್ರಿ ಸ್ವಾಮಿಗಳೇ, ಇವ್ರಿಬ್ರು ಏನದಾರಲ್ಲ, ಇವ್ರು ಹಂಗ ಅನ್ಕೋರಿ, ಕಾಲ್ ಸುಡ್ತಾವಂತೆ ಇವ್ರಿಗೆ. ಒಂದು ಉಸು ಒಳಗ್ ಅಡ್ಡಾಡಕ್ ಆಗಲ್ದ ಅವ್ರ ಕೈಲಿ. ಇಲ್ಲ ಯಪ್ಪ, ನೋಡ್ರಿ ಹೆಂಗಿದೆ ಓಂ ಬೀಚ್. ದೊಡ್ಡಲಕ ಐತೆ ಓಂ ಬೀಚ್. ಕಾಲು ಮಾತ್ರ ಗಮ್ಮ ಗಮ್ಮನ್ ಸುಡ್ತಾವ. ಹೆಂಗ್ ಸುಡ್ತಾವ ಅಂದ್ರೆ ಕಾಲು ನೆನೆಸ್ಕೋಬೇಕು ಎಲ್ಲಾರು. ಕಾಲ್ ಹೆಂಗ್ ಸುಡಾಕೊಂತಾವ ಅಂದ್ರೆ ನೆನೆಸ್ಕೊಂಡ್ ಹೋಗ್ಬೇಕು. ಮಸ್ತ್ ನೆನೆಸ್ಕೋಬೇಕು, ಮಸ್ತ್ ನೆನೆಸ್ಕೋಬೇಕ ಕಾಲ್. ಹೌದಾ, ದೊಡ್ಡಲಾಗೈತ್ ಬೀಚ್ ಮಾತ್ರ. ನೋಡಿ ಹಂಗೈತ್ ಬೀಚ್ ಎಲ್ಲ. ಬೀಚ್ ಇದಕ್ಕೆ ಓಂ ಬೀಚ್ ಅಂತಾರೆ, ಓಂ ಬೀಚ್. ನೀವ್ ಇಲ್ಲಿ ಏನೇನ್ ಆಕ್ಟಿವಿಟೀಸ್ ಮಾಡ್ಬೋದಂದ್ರೆ, ಇಲ್ಲಿ ಈಗ ಏನ್ ಆಕ್ಟಿವಿಟೀಸ್ ಜಾಸ್ತಿ ಏನಿರಲ್ಲ. ಇಲ್ಲಿದೆ ಬನಾನಾ ರೈಡ್ ಐತಿ, ಅದಾದ್ಮೇಲೆ ಬೋಟಿಂಗ್ ಕರ್ಕೊಂಡ್ ಹೋಗ್ತಾರ ಅಷ್ಟೇ, ಜಾಸ್ತಿ ಏನಿರಲ್ಲ ಅಷ್ಟೇ. ನೋಡ್ರಿ ಇದೆಲ್ಲ ಬೀಚ್.
ಇಲ್ಲ ಆಲ್ಮೋಸ್ಟ್ ಬನ್ನಿ ಹಂಗೆ ನೀರಲ್ಲಿ ಇಳಿದು ಫೋಟೋ ಗಿಟ ತಕೊಂಡಂಗೆ ನೀವು ಬರ್ತೀರಾ ಮಸ್ತ್ ಎಂಜಾಯ್ ಮಾಡೋಣ ನೋಡಿ ಹೆಂಗಿದೆ ಬೀಚ್ಗೆಲ್ಲ ವಾಟರ್ ಪ್ರೂಫ್ ಎದುರು ಬೇಡ